ದೇಶವೇ ಹೆಮ್ಮೆ ಪಡುವಂತಹ ಕಾರ್ಯಗಳನ್ನು ಮಾಡುತ್ತಿರುವ ಪ್ರಧಾನಿ ನರೇಂದ್ರ ಮೋದಿ ಮನೆ ಕಟ್ಟಿಕೊಳ್ಳಲು ಅವಕಾಶ ಕೊಟ್ಟು ಇದೀಗ ನೆಲಸಮ ಮಾಡಿದ ತಾಲೂಕು ಆಡಳಿತ ವಿರುದ್ಧ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಹಾಗೂ ಗೋಪಿ ಕಿಡಿ ದೇಶದ ಜನತೆಯನ್ನ ಹಸಿವಿನಿಂದ ಬಡತನದಿಂದ ಮುಕ್ತಗೊಳಿಸಿದೆ. ಕೋವಿಡ್ ಸಂದರ್ಭದಲ್ಲಿ ಉಚಿತವಾಗಿ ನೀಡಿದ ವ್ಯಾಕ್ಸಿನ್ಗಳು, ಮಾತೆಯ ಸಿಂಧೂರವನ್ನು ಅಳಿಸಿದ ಪಾಕಿಸ್ತಾನಕ್ಕೆ ಆಪರೇಷನ್ ಸಿಂಧೂರ್ ಮೂಲಕ ಪ್ರತ್ಯುತ್ತರ ನೀಡಿ ವಿಶ್ವದ ಯಾವುದೇ ಒತ್ತಡಗಳಿಗೂ ಮಣಿಯಲ್ಲವೆಂದು ಸಾರಿದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಯವರಾಗಿದ್ದಾರೆ ಎಂದು ಮಾಜಿ ಸಂಸದ ಎಸ್ ಮುನಿಸ್ವಾಮಿ ನುಡಿದರು. ನಗರದ ಕೆಎಸ್ಆರ್ಟಿಸಿ ಬಸ್ ಡಿಪೋ ಮುಂಭಾಗದ ಗಣೇಶನ ದೇವಸ್ಥಾನದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಹೆಸರಿನಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಚಿಂತಾಮಣಿಯಲ್ಲಿ ದೇವಾಲಯಗಳಲ್ಲಿ ಪೂಜಾ ಕೈಂಕರ್ಯಗಳನ್ನು ನಿರ್ವಹಿಸುವ ಪೂಜಾರಿಗಳನ್ನು ಒಕ್ಕಲೆಬ್ಬಿಸುವ ಕೆಲಸ ನಿರ್ವಹಿಸುತ್ತಿದ್ದಾರೆ. ಕೆಂಪದೇನಹಳ್ಳಿ ಘಟನೆ ಕುರಿತು ಮಾತನಾಡಿದ ಅವರು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯೇ ಅವರಿಗೆ ಸರ್ವೆ ಮಾಡಿ ಮನೆ ನಿರ್ಮಾಣ ಅವಕಾಶ ನೀಡಿ ಸಾಲ ಸೌಲಭ್ಯ ಬರುವಂತೆ ಮಾಡಿದ್ದು, ಸಾಲದ 2 ಕಂತುಗಳನ್ನು ಪಾವತಿಸಿದ ಮೇಲೆ ಏಕಾಏಕಿ ಸರ್ಕಾರಿ ಜಾಗದಲ್ಲಿ ಮನೆ ನಿರ್ಮಾಣ ಮಾಡಿದ್ದೀರೆಂದು ಮನೆಯನ್ನ ಧ್ವಂಸ ಮಾಡಿದ್ದು, ಕೂಲಿ ಕೆಲಸ, ಕಲ್ಲು ಕೆಲಸ ಮಾಡಿಕೊಂಡವರ ಮೇಲೆ ಪಿಡಿಒ ಮತ್ತು ತಾಲೂಕು ಆಡಳಿತ, ಜಿಲ್ಲಾ ಆಡಳಿತ ಮತ್ತು ಸರ್ಕಾರ ದರ್ಪ ತೋರುತ್ತಿರುವುದು ಸರಿಯಲ್ಲ ಎಂದರು. ಬಿಜೆಪಿ ಮುಖಂಡ ಜಿಎನ್ ವೇಣುಗೋಪಾಲ್ ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿಯ ಕೆಲಸಗಳಿಂದಾಗಿ ದೇಶವು ಪ್ರಗತಿಯ ಪಥದಲ್ಲಿ ಸಾಗಿದ್ದು, ಮುಂದಿನ ದಿನಗಳೆಲ್ಲ ಮತ್ತಷ್ಟು ಸದೃಢ ದೇಶ ನಿರ್ಮಾಣವಾಗಬೇಕಾದರೆ ಮೋದಿ ಕೈ ಬಲಪಡಿಸಬೇಕಾಗಿದೆ ಎಂದರು. ಸ್ಥಳೀಯ ಶಾಸಕರ ವಿರುದ್ಧ ಸ್ವಾರ್ಥದ ಆರೋಪ ಮಾಡಿ ಮಾತನಾಡಿದ ಅವರು, ಸ್ಥಳೀಯ ಶಾಸಕರು ತಮ್ಮ ಸ್ವಾರ್ಥಕ್ಕಾಗಿ ಮತ್ತು ಕಾಂಟ್ರಾಕ್ಟ್ ಆಸೆಯ ಆಮಿಷಗಳಿಗಾಗಿ ಇಂತಹ ದೌರ್ಜನ್ಯದ ಕೆಲಸಗಳನ್ನು ಮಾಡುತ್ತಿದ್ದಾರೆ. ರಸ್ತೆ ಅಗಲೀಕರಣ ಎಂಬ ನೆಪದಲ್ಲಿ ಬಡವರ ಅಂಗಡಿ ಮುಂಗಟ್ಟುಗಳು ಹಾಗೂ ಮನೆಗಳನ್ನು ಧ್ವಂಸ ಮಾಡಲಾಗುತ್ತಿದೆ. ಆದರೆ ಅದೇ ರಸ್ತೆಯಲ್ಲಿ ಶಾಸಕರ ಕುಟುಂಬದ ಆಸ್ತಿ ಅಥವಾ ಕಾಂಪ್ಲೆಕ್ಸ್ ಇರುವ ಕಡೆ ರಸ್ತೆಯನ್ನ ಬಿಟ್ಟು ಬೇರೆ ಕಡೆ ಸರ್ಕಲ್ ಮಾಡುವ ಮೂಲಕ ಬಡವರಿಗೆ ಅನ್ಯಾಯ ಮಾಡಲಾಗ್ತಿದೆ ಎಂದು ಅವರು ಆರೋಪಿಸಿದ್ದಾರೆ. ಡಿಸಿ ಸೇರಿದಂತೆ ಜಿಲ್ಲೆಯ ಪ್ರಮುಖ ಅಧಿಕಾರಿಗಳು ಶಾಸಕರ ಕೈಗೊಂಬೆಗಳಂತೆ ಕೆಲಸ ಮಾಡುತ್ತಿದ್ದಾರೆ. ಸರ್ಕಾರಕ್ಕೆ ಬಡವರು ಕಟ್ಟುವ ತೆರಿಗೆಯ ಹಣದಿಂದಲೇ ಈ ಎಲ್ಲ ಯೋಜನೆಗಳು ನಡೆಯುತ್ತಿವೆ ಎಂಬುದನ್ನು ಅಧಿಕಾರಿಗಳು ನೆನಪಿನಲ್ಲಿಡಬೇಕು. ಬಡವರಿಗೆ ಮೋಸ ಮಾಡುವುದನ್ನು ನಿಲ್ಲಿಸದಿದ್ದರೆ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳೇ ಇದರ ಪರಿಣಾಮ ಎದುರಿಸಬೇಕಾಗುತ್ತೆ ಎಂದು ಎಚ್ಚರಿಸಿದ್ದಾರೆ. ಈ ಸಂದರ್ಭದಲ್ಲಿ ನಗರ ಮಂಡಲ ಅಧ್ಯಕ್ಷ ಗೋವಿಂದರಾಜು, ನಿಕಟಪೂರ್ವ ಅಧ್ಯಕ್ಷ ಮಹೇಶ್ ಬೈ, ಕೆಎಂ ರಾಜಶೇಖರ ರೆಡ್ಡಿ, ಗೋಕುಲ್ ಶ್ರೀನಿವಾಸ್, ಗಾಜಲಶಿವ, ಶ್ರುತಿ, ಡಾಬಾ ಮಂಜುನಾಥ್, ಪ್ರದೀಪ್, ದೇವರಾಜ್, ಕಾಳಿ, ಮಣಿಕಂಠ, ಅಂಜನಪ್ಪ ಸೇರಿದಂತೆ ಬಿಜೆಪಿಯ ವಿವಿಧ ಪದಾಧಿಕಾರಿಗಳು, ಕಾರ್ಯಕರ್ತರು ಇದ್ದರು. ಪ್ರೆಸ್ ಮೀಟ್ನಲ್ಲಿ ಭಾಗವಹಿಸಿರುವಂಥ ನಿಮ್ಮೆಲ್ಲರ ನೆಚ್ಚಿನ ಮುಖಂಡರು ಹಾಗೂ ನಮ್ಮ ಫೈರ್ ಬ್ಯಾಂಡ್ ಅಂಥೇಳಿ ಎಲ್ರಿಗೂ ಖ್ಯಾತಿ ಪಡೆದಂಥ ನಮ್ಮ ಸಂಸದರಾದಂಥ ಮುನಿಸ್ವಾಮಿಯವರು ಅವರು ಆಗಮಿಸಿದ್ದಾರೆ. ಅವ್ರನ್ನ ಗೌರವಿಸ್ತಾ ನಮ್ಮ ಮಂಡಲ ಅಧ್ಯಕ್ಷರಾದಂಥ ಗೋವಿಂದರಾಜವರೇ ಹಾಗೂ ರಾಜಶೇಖರ ರೆಡ್ಡಿ ಅವರು, ಬೈಯವರೇ, ಎಲ್ಲರೂ ನಮ್ಮ ಬಿಜೆಪಿ ಮುಖಂಡರು. ಇವತ್ತು ನರೇಂದ್ರ ಮೋದಿಯವರ 12 ವರ್ಷಗಳ ಸಾಧನೆ, ಆ ಸಾಧನೆ ವಿವರ ಇವತ್ತು ಈ ದೇಶ ಒಂದು ಉನ್ನತ ದಿಕ್ಕಿನಲ್ಲಿ ಹುಟ್ಟುವ ಮಗುವಿನಿಂದ ಹಿಡಿದು ಯುವಕರಿಗೆ ಏನು ಕೊಡಬೇಕು, ಪ್ರತಿನಿತ್ಯ ಇವತ್ತು ದೇಶನ ಹೆಂಗೆ ಕಾಪಾಡಬೇಕು, ಇವತ್ತು ಉದ್ಯೋಗಗಳು ಹೆಂಗೆ ಕೊಡಬೇಕು, ಅದರ ಬಗ್ಗೆ ಇವತ್ತು ಕೂಲಂಕುಷವಾಗಿ 12 ವರ್ಷದ ಸಾಧನೆಗಳು ಅಂದರೆ 18 ಅವರ್ ಹೊಂದಿಸಿದ್ದಾರೆ ಅಂತೇಳಿ ಬರೆದಿದ್ದಾರೆ. ಅದನ್ನು ಸ್ಮರಿಸ್ತಾ ಇವತ್ತು ಕೇಂದ್ರ ಸರ್ಕಾರ ಮಾಡುವಂಥ ಕಾರ್ಯಕ್ರಮಗಳನ್ನ MP ಅವರು ತಿಳಿಸ್ಕೊಳ್ತಾರೆ. ಇವತ್ತು ಕೇಂದ್ರ ಸರ್ಕಾರದಲ್ಲಿ ಆಗಿರುವಂಥ ಎಲ್ಲ ಕಾಯ್ದೆಗಳು ಪ್ರತಿಯೊಬ್ಬರಿಗೂ ಜನರಿಗೆ ನೇರವಾಗಿ ಲಂಚ ಅನ್ನೋದನ್ನ ನಿರ್ಮೂಲನೆ ಮಾಡಿ ಇವತ್ತು ಅವರು ಖಾತೆಗಳಿಗೆ ಬರುವಂಥದ್ದು ಸೇವೆಗಳು. ಕಾಂಗ್ರೆಸ್ ಪಕ್ಷ ಇದ್ದಾಗೆ ರಾಜೀವ್ ಗಾಂಧಿ ಅವರು ಹೇಳಿದರು, ನಾವು ಕೇಂದ್ರದಿಂದ 100 ರೂಪಾಯಿ ಕಳಿಸಿದ್ರೆ ಇಲ್ಲಿ 20 ರೂಪಾಯಿ 15 ರೂಪಾಯಿ ಸೇರ್ತದೆ ಅನ್ನೋದು ಹೇಳಿದರು. ಇವತ್ತು ಕೇಂದ್ರದಿಂದ 100 ರೂಪಾಯಿ ಕಳಿಸಿದ್ರೆ 100 ರೂಪಾಯಿ 100 ರೂಪಾಯಿ ಸೇರ್ತಾ ಇದೆ. ಇನ್ನು ಮಾಡಿದಂಥ ಬಿಜೆಪಿ ಸರ್ಕಾರ ಇದನ್ನ ಕಾರ್ಯರೂಪಕ್ಕೆ ತಂದಂಥ ನರೇಂದ್ರ ಮೋದಿಯವರ ತಂಡಕ್ಕೆ ಇವತ್ತು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲ ದೇವರು ಒಳ್ಳೇದು ಮಾಡಲಿ, ಈ ಭಾರತ ದೇಶನ ಎಲ್ಲರೂ ಸಮಾನತೆ ಕಾಪಾಡ್ತಾ ಇರೋರಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಇವತ್ತು ಪೂಜೆ ಸಲ್ಲಿಸ್ತಾ ಸ್ವಚ್ಛ ಭಾರತ ಕಾರ್ಯಕ್ರಮ ಮುಗಿಸ್ಕೊಂಡು ನಾವು
ನರೇಂದ್ರ ಮೋದಿಯವರಿಗೆ 100 ವರ್ಷ ಇದ್ದು ಅವರು ಪ್ರಧಾನಿಯಾಗಿ ಮುಂದುವರಿಲಿ. ಹಾಗೆ ನಮ್ಮ ಮುಷಾಮಣ್ಣವ್ರ ಹೆಸರಲ್ಲೇನು ನಾವು ಮುಂದೆ ಒಳ್ಳೆಯ ಸಂಸದರಾಗಿ ಮುಂದೆ ಕೇಂದ್ರ ಮಂತ್ರಿಗಳಾಗಲಿ ಅಂತೇಳಿ ಪೂಜೆ ಸಲ್ಲಿಸಿರ್ತೀವಿ. ಆದ್ದರಿಂದ ಇವತ್ತು ನಮ್ಮ ಚಿಂತಾಮಣಿ ನಗರದಲ್ಲಿ ಇವತ್ತು ಹೇಳಬೇಕು ಅಂದರೆ ಕಾಂಗ್ರೆಸ್ ಸರ್ಕಾರದಿಂದ ನಡೀತಾ ಇರುವಂಥ ಅಕ್ರಮಗಳು, ಬಡವರ ಮೇಲೆ ದೌರ್ಜನ್ಯಗಳು ಇವತ್ತು ಮಿತಿಮೀರಿ ಇವತ್ತು ನೀವು ಮಾರ್ಕೆಟಲ್ಲಿ ನೋಡಬೇಕು. ಥರ ಪ್ರಧಾನಮಂತ್ರಿಗಳು ಅತಿ ಹೆಚ್ಚಿನ ವರ್ಷ ಪ್ರಧಾನಮಂತ್ರಿಗಳಾಗಿರತಕ್ಕಂಥ ಇದರಲ್ಲಿ ಯಾರ ಇದುವರೆಗೂ ಇರಲಿಲ್ಲ. ಆದರೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಸ್ವತಂತ್ರ ಬಂದ ನಂತರ ಅವತ್ತು ವಿರೋಧ ಪಕ್ಷಗಳು ಬಲ ಇಲ್ವಾಗಿದ್ವು ಅಂತ ಹೇಳಿ ನಿಮ್ಗೆಲ್ಲರಿಗೂ ಗೊತ್ತು. ಪ್ರಧಾನಮಂತ್ರಿ ಆಗಬೇಕು ಅಂತ ಯಾರಿಗೆ ಬಹುಮತ ಬಂತು, ಯಾರು ಪ್ರಧಾನಮಂತ್ರಿ ಆದರು ಅಂತೇಳಿ ನಿಮಗೆಲ್ಲ ಗೊತ್ತಿರ್ತಕ್ಕಂಥ. ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸತತವಾಗಿ 2014ರಿಂದ 2026ವರೆಗೂ 3 ಬಾರಿ ಪ್ರಧಾನಮಂತ್ರಿಗಳಾಗಿ ಹೆಚ್ಚಿನ ಅವಧಿಯಲ್ಲಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಹೆಗ್ಗಳಿಕೆ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರಿಗೆ ಸಲ್ಲುತ್ತೆ. ಅವರನ್ನ ಪ್ರಧಾನಮಂತ್ರಿ ಮಾಡಬೇಕು ಅಂತೇಳಿ ಉದ್ದೇಶ ಇಟ್ಕೊಂಡು ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ ಇರ್ಬೋದು, ನಮ್ಮ ಕರ್ನಾಟಕದಿಂದನೂ ಸುಮಾರು 2014ರಲ್ಲೇ ಲೋಕಸಭಾ ಸದಸ್ಯರನ್ನ, 2019ರಲ್ಲಿ 28ರಲ್ಲಿ 25 ಲೋಕಸಭಾ ಸದಸ್ಯರನ್ನ, ಮೊನ್ನೆ ನಡೆದಂಥ ಇದರಲ್ಲಿ 19 ಲೋಕಸಭಾ ಸದಸ್ಯರನ್ನ ಕೊಟ್ಟು ಅವರು 3 ಬಾರಿ ಪ್ರಧಾನಮಂತ್ರಿ ಆಗೋದಕ್ಕೆ ನಮ್ಮ ಕರ್ನಾಟಕದ ಪ್ರತಿಯೊಂದು ಕಾರ್ಯಕರ್ತರು, ಪ್ರತಿಯೊಂದು ಮುಖಂಡರುಗಳು ಹಗಲು ರಾತ್ರಿ ಕೆಲಸ ಮಾಡಿ ದೇಶಕ್ಕೆ ಒಳ್ಳೇದಾಗಬೇಕಂತೇಳಿ ಯಾವ ರೀತಿ ಕೆಲಸ ಮಾಡಿದ್ದಾರೆ ಇದನ್ನೆಲ್ಲ ನೀವೆಲ್ಲ ನೋಡಿದ್ದೀರಿ. ಸುಮಾರು ಜನ ವಿರೋಧ ಪಕ್ಷದಲ್ಲಿರ್ತಕ್ಕಂಥವರು ಸುಮಾರು 60 ವರ್ಷಗಳ ಹೆಚ್ಚಿನ ಕಾಲ ಈ ದೇಶನ ಪ್ರಧಾನಮಂತ್ರಿಗಳಾಗಿ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಅವರು ಬೇರೆ ಬೇರೆಯವರೆಲ್ಲ ಆಳ್ವಿಕೆ ಮಾಡಿದರು. ಅವರು ಎಷ್ಟು ಸಾಲಗಳು ಮಾಡಿದರು, ಯಾವ ರೀತಿ ನಮ್ಮ ಆರ್ಥಿಕ ಪರಿಸ್ಥಿತಿ ಇತ್ತು. ಇವತ್ತು ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ 1ನೇ ಸ್ಥಾನಕ್ಕೆ 7.7 GDP ಬಂದಿರತಕ್ಕಂಥದ್ದು. ಕಾರಣ ಇಂಥ ಯುದ್ಧಗಳು ನಡೆಯುವಂಥ ಸಂದರ್ಭದಲ್ಲೂ ಬೇರೆ ಬೇರೆ ದೇಶಗಳಲ್ಲಿ ಗ್ಯಾಸ್ ಆಗಲಿ, ಪೆಟ್ರೋಲ್ ಆಗಲಿ, ಇವನ್ನೆಲ್ಲ ಕಂಪ್ಲೀಟಾಗಿ ನಿಲ್ಲಿಸಿರ್ತಕ್ಕಂಥ ಸಂದರ್ಭದಲ್ಲೂ ಬೇರೆ ಬೇರೆ ದೇಶಗಳು ಹೋಲಿಸಿದಾಗ ಅಲ್ಲಿನ ರೇಟ್ಗೂ ಇಲ್ಲಿನ ರೇಟ್ಗೂ ಅಜಗಜಾಂತರ ವ್ಯತ್ಯಾಸ ಇರ್ತಕ್ಕಂಥದ್ದು. ನಮ್ಮ ಜನಕ್ಕೆ ತೊಂದರೆ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ಯಾವ ರೀತಿ ನಮ್ಮ ಪರವಾಗಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ನಿಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಅವ್ರು ಕೊಟ್ಟಿರ್ತಕ್ಕಂಥ ಯೋಜನೆಗಳಲ್ಲಿ ಯಾವುದೇ ಒಂದು ಪಕ್ಷದವ್ರು ಇರ್ಬೋದು, ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಜಾತಿ ಮತದವ್ರಿಗೂ, ಈ ದೇಶದ ಎಲ್ಲ 140 ಕೋಟಿ ಜನಕ್ಕೂ ಸನ್ಮಾನ್ಯ ನರೇಂದ್ರ ಮೋದಿಯವರು ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನು ಕಟ್ಟಕಡೆ ಪ್ರಜೆಗೂ ತಲುಪಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಎಲ್ಲ ಭಾರತೀಯ ಜನತಾ ಪಾರ್ಟಿ ಎಲ್ಲ ಪದಾಧಿಕಾರಿಗಳ ಜೊತೆಲಿ ಇಟ್ಕೊಂಡು ಕೇಂದ್ರ ಸರ್ಕಾರದ ಯೋಜನೆಗಳೇನಿದೆ ಆ ಯೋಜನೆಗಳನ್ನು ಇಲ್ಲಿ ಒಂದು ಕಡೆ ಸನ್ಮಾನ್ಯ ನರೇಂದ್ರ ಮೋದಿಜಿ ಹೆಣ್ಮಕ್ಳಿಗೆ 33% ರಿಸರ್ವೇಷನ್ ಕೊಡಬೇಕು, ಹೆಣ್ಮಕ್ಳ ಹೆಸರಲ್ಲೇ ಸೈಟ್ಗಳಿರಬೇಕು, ಮನೆಗಳಿರ್ಬೇಕು ಅಂತೇಳಿ ಹೆಣ್ಮಕ್ಳನ್ನ ಸದೃಢನನ್ನಾಗಿ ಮಾಡಬೇಕು ಅಂತೇಳಿ ಲಖಪತಿ ದೀದಿ ಆಗಿರ್ಬೋದು, ಯಾವುದೇ ರೀತಿಯಾದಂಥ ಶ್ಯೂರಿಟಿ ಇಲ್ಲದೆ ಅವರು ಟೈಲರಿಂಗ್ ಆಗಲಿ, ನಮ್ಮ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಅಥವಾ ಬ್ಯೂಟಿಷಿಯನ್ ಕೆಲಸ ಮಾಡೋಂಥದ್ದಾಗಲಿ, ಇದೆಲ್ಲ ತರಬೇತಿಗಳು ಪಡ್ಕೊಂಡು ಅವರಿಗೆ ಲೋನನ್ನು ಕೊಡುವಂಥ ಕೆಲಸವನ್ನು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ. PM ಆವಾಸ್ ಯೋಜನೆಯಲ್ಲಿ